ಇನ್ನೊಂದು ತಿಂಗಳು ಮೂಡಾ ಕೇಸ್ ಟೆನ್ಷನ್ ಇಂದ ಸಿದ್ದರಾಮಯ್ಯನವರಿಗೆ ರಿಲೀಫ್ ಸಿಕ್ಕಂತಾಗಿದೆ. ಯಾಕಂದ್ರೆ ಲೋಕಾಯುಕ್ತ ಪೊಲೀಸರ ಬಿ ರಿಪೋರ್ಟ್ ಬಗ್ಗೆ ಆದೇಶವನ್ನ ಸದ್ಯಕ್ಕೆ ಮುಂದೂಡಿರುವಂತ ಕೋರ್ಟ್ ಅಂತಿಮ ವರದಿ ಬಳಿಕವಷ್ಟೇ ಈ ಬಗ್ಗೆ ತೀರ್ಮಾನಿಸ್ತೀನಿ ಅಂತ ಸ್ಪಷ್ಟಪಡಿಸಿದೆ. ಹಾಗಾದ್ರೆ ಸಿಎಂಗೆ ಸದ್ಯಕ್ಕೆ ರಿಲೀಫ್ ಹೇಗೆ ಸಿಕ್ತು ಈ ಮುಖ್ಯವಾಗಿ ಬನ್ನಿ ಈ ವರದಿಯಲ್ಲಿ ನೋಡ್ಕೊಂಬರೋಣ. ಮೂಡಾ ದೊಣ್ಣೆಯಿಂದ ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ಪಾರು. ಅಂತೂ ಇಂತೂ ಬೀಸೋ ದೊಣ್ಣೆಯಿಂದ ಸದ್ಯದ ಮಟ್ಟಿಗೆ ಸಿಎಂ ಸಿದ್ದರಾಮಯ್ಯ ಪಾರಾಗಿದ್ದಾರೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಬಿ ರಿಪೋರ್ಟ್ ಬಗೆಗಿನ ತನ್ನ ಆದೇಶವನ್ನ ಸದ್ಯಕ್ಕೆ ಮುಂದೂಡಲು ತೀರ್ಮಾನಿಸಿದೆ. ಮೂಡಾ ಸೈಟ್ ಹಂಚಿಕೆ ಹಗರಣಗಳ ವಿಸ್ತೃತ ತನಿಖೆ ನಡೆಸೋದಕ್ಕೆ ಲೋಕಾಯುಕ್ತ ಪೊಲೀಸರಿಗೆ ಅನುಮತಿ ನೀಡಿರುವ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಮೇ 7ರ ಒಳಗಾಗಿ ಅಂತಿಮ ವರದಿ ಸಲ್ಲಿಸುವಂತೆ ತಾಕೀತು ಮಾಡಿದೆ. ಅಲ್ಲಿವರೆಗೂ ಸಿಎಂ ಸಿದ್ದರಾಮಯ್ಯ ಮೂಡಾ ಟೆನ್ಷನ್ ನಿಂದ ಪಾರಾಗಿದ್ದಾರೆ. ಮೂಡಾದ 14 ಸೈಟ್ ಅಕ್ರಮ ಹಂಚಿಕೆ ಬಗ್ಗೆ ತನಿಖೆ ನಡೆಸಿದ್ದ ಲೋಕಾಯುಕ್ತ ಪೊಲೀಸರು ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಎಲ್ಲರಿಗೂ ಕ್ಲೀನ್ ಚಿಟ್ ನೀಡಿದ್ದರು. ಬಿ ರಿಪೋರ್ಟ್ ಪ್ರಶ್ನಿಸಿ ಸ್ನೇಹಮಯಿ ಕೃಷ್ಣ ತಕರಾರು ಅರ್ಜಿಯನ್ನ ಸಲ್ಲಿಸಿದ್ದರು. ಇಡಿ ಕೂಡ ಮಧ್ಯಂತರ ಅರ್ಜಿಯನ್ನ ಸಲ್ಲಿಸಿ ತನ್ನ ವಾದವನ್ನು ಆಲಿಸಬೇಕು ಅಂತ ಮನವಿ ಮಾಡಿತ್ತು. ಈ ಅರ್ಜಿಗಳ ಬಗ್ಗೆ ಆದೇಶ ನೀಡಿದ ಜಡ್ಜ್ ಸಂತೋಷ್ ಗಜಾನನ ಭಟ್ ಇಡಿ ದೂರುದಾರನಲ್ಲದಿದ್ರೂ ಸೀಮಿತ ಚೌಕಟ್ಟಿನಲ್ಲಿ ಅವರನ್ನ ಬಾಧಿತ ವ್ಯಕ್ತಿ ಅಂತ ಪರಿಗಣಿಸಬಹುದು ಅಂತ ಆದೇಶ ನೀಡಿದ್ದಾರೆ. ಅಂತಿಮ ವರದಿಯಲ್ಲ, ಹಾಗಾಗಿ ಈ ಹಂತದಲ್ಲಿ ಅದನ್ನು ತಿರಸ್ಕರಿಸುವಂಥ ಅಥವಾ ಪುರಸ್ಕರಿಸುವಂಥ ಒಂದು ಆದೇಶ ಮಾಡೋಕ್ಕೆ ಸಾಧ್ಯ ಅಲ್ಲ. ಹಾಗಾಗಿ ತನಿಖೆಯನ್ನು ಸಂಪೂರ್ಣಗೊಳಿಸಿ ಮೇ 7ನೇ ತಾರೀಕೊಳಗೆ ಅಂತಿಮ ವರದಿಯನ್ನು ಸಲ್ಲಿಸಬೇಕು ಅಂತೇಳಿ ಒಂದು ಸೂಕ್ತ ಆದೇಶ ಮಾಡಿದ್ದಾರೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಇಂದಿನ ಆದೇಶದಿಂದಾಗಿ ಲೋಕಾಯುಕ್ತ ಪೊಲೀಸರು ಮೂಡಾದ ಸಾವಿರಾರು ಸೈಟ್ಗಳ ಹಂಚಿಕೆ ಹಗರಣದ ಬಗ್ಗೆಯೂ ತಮ್ಮ ತನಿಖೆಯನ್ನ ಮುಂದುವರಿಸಬಹುದಾಗಿದೆ. ಮೂಡಾದ ಸಾವಿರಾರು ಸೈಟ್ ಹಂಚಿಕೆ ಹಗರಣದಲ್ಲಿ ರಾಜಕಾರಣಿಗಳ ಪಾತ್ರ, ಅಧಿಕಾರಿಗಳ ಪಾತ್ರದ ಬಗ್ಗೆ ಲೋಕಾಯುಕ್ತ ಪೊಲೀಸರು ಇನ್ನಷ್ಟೇ ತನಿಖೆ ನಡೆಸಬೇಕಿದೆ. ಮೇ 7ರ ಒಳಗಾಗಿ ತನಿಖೆ ನಡೆಸಿ ಸಮಗ್ರವಾದ ವರದಿಯನ್ನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಸಲ್ಲಿಸಬೇಕಿದೆ. ಇಡಿ ಕೂಡ ಮೂಡಾದ ಇನ್ನಿತರ ಅಕ್ರಮಗಳ ಬಗ್ಗೆ ತನಿಖೆಯನ್ನ ಮುಂದುವರಿಸಲಿದೆ. ಲೋಕಾಯುಕ್ತ ಪೊಲೀಸರ ಅಂತಿಮ ವರದಿಯ ಬಳಿಕವಷ್ಟೇ ದೂರುದಾರ ಸ್ನೇಹಮಯಿ ಕೃಷ್ಣ, ಲೋಕಾಯುಕ್ತ ಪೊಲೀಸರು ಜಾರಿ ನಿರ್ದೇಶನಾಲಯದ ವಾದವನ್ನ ಆಲಿಸಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಲೋಕಾಯುಕ್ತ ಬಿ ರಿಪೋರ್ಟ್ ಬಗ್ಗೆ ತೀರ್ಮಾನಿಸಲಿದೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಮೂಡಾ ಟೆನ್ಷನ್ ನಿಂದ ಕೆಲ ದಿನಗಳ ಬ್ರೇಕ್ ಸಿಕ್ಕಂತಾಗಿದೆ. ರಮೇಶ್, ಟಿವಿ9 ಬೆಂಗಳೂರು.